ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಶನಿಕಾಟ ಅಂದರೆ ಎಲ್ಲರಿಗೂ ಭಯ ರೀ. ಯಾರಿಗೆ ಭಯ ಇರಲಿಲ್ಲ? ಅವ್ನು ಬಂತಂದ್ರೆ ಎಲ್ಲ ಕಷ್ಟಗಳೇ. ಇವಾಗ ಶನಿ ಬಂದ, ಬಹಳ ಕಷ್ಟ ಆಗಿಬಿಟ್ಟಿದೆ ಅಂತ ಎಲ್ಲನೂ ಕೆಲಸ ಅಲ್ಲೇ ಎದುರಾಗ್ತಾ ಇರ್ತವೆ. ನಾವೇನು ಕೆಲಸ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಹೀಗಾಗಿ ಅವನು ಯಾರಿಗೂ ಬಿಟ್ಟಿಲ್ಲ. ಇವನ್ ನಮ್ಮ ಮಾನವರಿಗೆಲ್ಲ, ದೇವರಿಗೂ ಬಿಟ್ಟಿಲ್ಲ. ಹಂಗಾಗಿ ಈಶ್ವರನಿಗೆ ಬಿಟ್ಟಿಲ್ಲ, ಅವನಿಗೂ ಬಿಟ್ಟಿಲ್ಲ. ಒಂದ್ಸಲ ಈಶ್ವರನ ಹತ್ರ ಹೋಗ್ತಾನ್ರಿ. ಹೋಗಿ ನಾಳೆ ಬೆಳಗ್ಗೆ 12 ತಾಸು ನಿಮ್ಮ ಮೈ ಮೇಲೆ ನಾ ಬರಬೇಕಾಗಿದೆ, ನಾಳೆ ಬೆಳಗ್ಗೆ ನಾ ಬಂದಿರ್ತೀನಿ ಅಂತ ಹೇಳ್ತಾನೆ. ಈ ಈ ಈ ಜಗತ್ತನ್ನೇ ನಾನು ಪಾಲಿಸ್ತಾ ಇದ್ದೀನಿ, ಹಂಗಾಗಿ ನೀ ಹೆಂಗ್ ಬರ್ತೀಯ ಅಂದ್ರೆ, ಇಲ್ಲ ಸ್ವಾಮಿ ಆ ಟೈಮ್ ಬಂದ್ಬಿಟ್ಟಿದೆ, ನಾನು ಬಂದೇ ಬರ್ಬೇಕು ನಿಮ್ಮ ಮೈ ಮೇಲೆ ಅಂತ ಹೇಳಿದ್ರೆ, ಶಿವ ಆಲೋಚನೆ ಮಾಡ್ತಾನೆ, ಇವನು ನನ್ ಬಂದ್ ಮೈ ಮೇಲೆ ಕುಂಚಿ ಬಿಡ್ತಾನೆ ಅಂತ ಹೇಳಿ ಶಿವ ಏನ್ ಮಾಡ್ತಾನೆ ಗೊತ್ತಾ, ಅರಳಿ ಮೇಲೆ ತೊರೆಯಲ್ಲ ಹಡ್ಕೊಂತಾನ್ರಿ ಶಿವ. ಹಡ್ಕೊಂಡಾಗೆ ಸಾಯಂಕಾಲ ಆಗ್ಬಿಡ್ತು ಅಂತ ಹೇಳಿ ಶಿವ ಹೊರಗಡೆ ಬರ್ತಾನೆ. ಶನೀಶ್ವರ ಗಿಡದ ಹತ್ರ ಎದುರುಗಡೆ ನಿಂತಿರ್ತಾನೆ, ಅರಳಿ ಗಿಡದ ಹತ್ರ ನಿಂತಾಗ, ಏನು ಇಲ್ಲಿ ನಿಂತಿದೀಯಾ ಅಂದ್ರೆ, ಇಲ್ಲ ಸ್ವಾಮಿ ಇಷ್ಟೊತ್ತು ನಿಮ್ಮ ಹತ್ರ ಇದ್ದೆ ನಾನು ಅಂತ ಹೇಳಿದ್ರೆ. ಹೆಂಗೆ ಅಂತ ಹೇಳಿದ್ರೆ, ಬೆಳಗ್ಗೆಲಿಂದ ಸಾಯಂಕಾಲದವರೆಗೂ ನೀವು ಅರಳಿ ಮರೆಯಲ್ಲೇ ಅಡ್ಕೊಂಡಿದ್ರಲ್ಲ ತೊರೆಯಲ್ಲಿ, ಅದು ನಾನೇ ಸ್ವಾಮಿ, ಹಂಗಾಗಿ ನೀವು ಅಡ್ಕೊಂಡ್ರಿ ಅಂತ ಹೇಳ್ತಾನೆ. ಇದಕ್ಕೆ ಮಾನವರಿಗೆ ಬಹಳ ಕಷ್ಟ ಆಗಿಬಿಡುತ್ತಲ್ಲ, ಪರಿಷ್ಕಾರ ಏನಾದರೂ ಇದೇನಾ ಅಂತೇಳಿ ಶಿವ ಕೇಳ್ತಾನ್ರಿ. ಕೇಳಿದಾಗೆ ಹಾಗಾಗಿ ಶನೀಶ್ವರ ಹೇಳ್ತಾನೆ, ಪ್ರತಿ ಶನಿವಾರ ಯಾರೇ ಆಗಲಿ ಈ ಅರಳಿ ಮರ ಸುತ್ತ 3 ಆಗಲಿ 9 ಆಗಲಿ ಪ್ರದಕ್ಷಿಣೆ ಮಾಡಿ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷ ರಾಜಾಯತೆ ನಮಃ ಅಂತೇಳಿ ಈ ಮಂತ್ರ ಹೇಳಿಕೊಂಡು ಸುತ್ತೋದ್ರಿಂದ, ಇವನ್ ಎಳ್ಳು ಬೆಲ್ಲ ಎಳ್ಳಿನ ಎಣ್ಣೆ ದೀಪ ಹಚ್ಚೋದ್ರಿಂದ ಕೂಡ ಈ ಕಾಟ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಹಾಗಾಗಿ ನಾವು ಏನೇ ನಮಗೆ ಪ್ರಾಬ್ಲಮ್ಲಿರಲಿ, ಏನೇ ಕಷ್ಟಗಳಿರಲಿ ನಮಗೆ, ನಾವು ಅರಳಿ ಮರದ ಹತ್ರ ಹೋಗಿ ಈ ಥರ ಶನಿವಾರ ನಾವು ಮಾಡೋದ್ರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಕಣ್ರಿ. ಥ್ಯಾಂಕ್ ಯು ಸೋ ಮಚ್.